ನ್ಯಾಯವನ್ನು ಚೆಲ್ಲುತ್ತೇವೆ ಅಂತ ತಾಲೂಕಿದು ಇವತ್ತು 2-3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇದು ಬಾಗೇಪಲ್ಲಿಯ ಸರ್ಕಾರಿ ಆಸ್ಪತ್ರೆಯ ಮುಂದಿನ ದೃಶ್ಯ. ಇಲ್ಲಿ ವೈದ್ಯರಿಲ್ಲ, ಸರಿಯಾದ ಚಿಕಿತ್ಸೆಯೂ ಇಲ್ಲ. ದಿನಕ್ಕೆ ಸುಮಾರು 600ಕ್ಕೂ ಹೆಚ್ಚು ಹೊರ ರೋಗಿಗಳು ಬರುವ ಈ ಆಸ್ಪತ್ರೆಯಲ್ಲಿ ಬೆರಳೆಣಿಕೆಯಷ್ಟು ವೈದ್ಯರು ಮಾತ್ರ ಇದ್ದಾರೆ. ಇದರಿಂದ ಬಡ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರದ ಬೇಜವಾಬ್ದಾರಿಯಿಂದ ಇತ್ತೀಚೆಗೆ 2 ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಡಿವೈಎಫ್ಐ ಜಿಲ್ಲಾ ಮುಖಂಡ ಎಸ್ ರಾಜಶೇಖರ್ ಮಾತನಾಡಿ, ಬೇಸಿಗೆಯ ಬಿಸಿಲಿನಿಂದ ಜನ ಕಂಗಾಲಾಗಿದ್ದಾರೆ. ಆಸ್ಪತ್ರೆಗೆ ಬಂದರೆ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ 2 ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮೃತಪಟ್ಟವರ ಮನೆಗೆ ಭೇಟಿ ನೀಡುವ ಕನಿಷ್ಠ ಸೌಜನ್ಯವನ್ನು ತೋರಿಲ್ಲ. ಕೂಡಲೇ ವೈದ್ಯರನ್ನ ನೇಮಿಸದಿದ್ರೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತೇವೆ ಎಂದರು. ಏನು ಇವತ್ತು ತಾಪಮಾನ ಇವತ್ತು ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ವಿಪರೀತವಾದಂಥ ಬಿಸಿಲಾಗಿದ್ದು, ಈ ಬಿಸಿಲಿಗೆ ಮತ್ತು ಈ ಬಿಸಿನ ಗಾಳಿಗೆ ರೋಗಗಳು ಹರಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಇವತ್ತು ಏನು ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳೇನಿದೆ, ಅವು ಏನು PHC ಆಸ್ಪತ್ರೆಗಳೇನಿರ್ಬೋದು, ಮುಖ್ಯ ಆಸ್ಪತ್ರೆ ಏನಿರ್ಬೋದು, ಈ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯರ ಕೊರತೆ ಇವತ್ತು ಎತ್ತು ಕಾಣ್ತಾ ಇದೆ. ಹೃದಯಾಘಾತವಾಗಿದೆ, ಅರ್ಜೆಂಟು ಅಂತ ಹೇಳ್ಬಿಟ್ಟು ಏನು ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದಿರೋದು ಕಂಡು ಬಂದಿರುತ್ತದೆ. ಆಗ ಮೊನ್ನೆ ಯಾವಾಗೋ ಮಂಗಳವಾರ ಸತ್ತಿರೋ ವಿಚಾರ ಇವತ್ತು ಬಂದು ಮೀಟಿಂಗ್ ಕರೆದಿದ್ದಾರಂತೆ. ಅಂದ್ರೆ ನಾವು ಎಷ್ಟು ದುರಂತದಲ್ಲಿ ಕೆಲಸ ಮಾಡ್ತಾ ಇದೀವಿ. ಡಿವೈಎಫ್ಐ ಜಿಲ್ಲಾಧ್ಯಕ್ಷ YN ಹರೀಶ್ ಮಾತನಾಡಿ, 80ಕ್ಕೂ ಹೆಚ್ಚು ಒಳ ರೋಗಿಗಳಿರುವ ವಾರ್ಡ್ಗಳನ್ನು ನಿರ್ವಹಿಸಲು ಸಿಬ್ಬಂದಿಯೇ ಇಲ್ಲ. ಸ್ಥಳೀಯ ಶಾಸಕರು ತಮ್ಮದೇ ಸರ್ಕಾರವಿದ್ರೂ ವೈದ್ಯರನ್ನು ನೇಮಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಚಿಕಿತ್ಸೆ ಸಿಗದೆ ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಮುಖಂಡ ಸೋಮಶೇಖರ್ ಒತ್ತಾಯಿಸಿದರು. ಸ್ಥಳಕ್ಕೆ ಆಗಮಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್ ಅವರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಸಿಬ್ಬಂದಿ ನೇಮಕಾತಿ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಮತ್ತು ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. PS ರಾಜೇಶ್, E ನ್ಯೂಸ್ TV, ಬಾಗೇಪಲ್ಲಿ.